ನಕ್ಸಲರ ಶರಣಾಗತಿಗೆ ಸಿಎಂ ಗೃಹ ಕಚೇರಿ ವೇದಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಎದುರು ನಕ್ಸಲರ ಶರಣಾಗತಿ. ಚಿಕ್ಕಮಗಳೂರಿನ ಡಿಸಿ ಕಚೇರಿಯಲ್ಲಿ ಶರಣಾಗತಿ ಇಲ್ಲ. ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ನಕ್ಸಲರ ಪಯಣ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ನಕ್ಸಲರ ಶರಣಾಗತಿ ಸ್ಥಳ ದಿಢೀರಂತ ಬದಲಾವಣೆಯಾಗಿದೆ. ಮುಂಡುಗಾರು ಲತಾ, ವನಜಾಕ್ಷಿ, ಸುಂದರಿ ಮಾರಪ್ಪ ಅರೋಳಿ ಸೇರಿ ವಸಂತ್ ಮತ್ತು ಜೀಶಾ ಒಟ್ಟು 6 ನಕ್ಸಲರ ಶರಣಾಗತಿಗೆ ಮುಹೂರ್ತ ನಿಗದಿಯಾಗಿದೆ. 6 ನಕ್ಸಲರ ಪೈಕಿ 4 ಕರ್ನಾಟಕದವರು, ತಲಾ ಒಬ್ಬರು ತಮಿಳುನಾಡು ಮತ್ತು ಕೇರಳದವರು. ನಕ್ಸಲ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ದಿಢೀರ್ ಬೆಳವಣಿಗೆ ಆಗಿದೆ. ಶರಣಾಗುವ ನಕ್ಸಲರಿಗೆ ಪುನರ್ವಸತಿಯ ಭರವಸೆಯನ್ನ ನೀಡಲಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಈಗ ಸರ್ಕಾರಕ್ಕೆ ನಕ್ಸಲರು ಶರಣಾಗಲು ನಿರ್ಧರಿಸಿದ್ದಾರೆ. 6 ನಕ್ಸಲರ ಶರಣಾಗತಿಗೆ ವೇದಿಕೆ ಸಿದ್ಧವಾಗಿದೆ. ಚಿಕ್ಕಮಗಳೂರು ಡಿಸಿ ಕಚೇರಿಯ ಬದಲಿಗೆ ಸಿಎಂ ಗೃಹ ಕಚೇರಿಯಲ್ಲಿ 6 ಜನ ನಕ್ಸಲರು ಶರಣಾಗಲಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕಾಗಿನೇ ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ನಕ್ಸಲರು ಪಯಣವನ್ನ ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ಇತ್ತೀಚೆಗಷ್ಟೇ ಕಾರ್ಯಾಚರಣೆಯ ಹೊತ್ತಿನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಅಧಿಕಾರಿಗಳು ಈಗಾಗಲೇ ಎನ್ಕೌಂಟರ್ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಮಹತ್ವದ ಬೆಳವಣಿಗೆ ಆಗ್ತಿದೆ. ಪಶ್ಚಿಮ ಘಟ್ಟ ಹಾಗೂ ಮಲೆನಾಡಿನಲ್ಲಿ ಅಡಗಿದ್ದಂತಹ 6 ಮಂದಿ ನಕ್ಸಲರು ಶರಣಾಗತಿಯನ್ನ ಬಯಸಿದ್ದಾರೆ. ಹೀಗಾಗಿ ನಾಗರಿಕ ಸಮಿತಿಗೆ ಪತ್ರವನ್ನ ಬರೆದಿದ್ದಾರೆ ಎನ್ನಲಾಗ್ತಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ನಿಂದ ಕಾಡಂಚಿನಲ್ಲಿರುವಂತಹ ಕೆಂಪು ಉಗ್ರರ ಈ ಅಟ್ಟಹಾಸ ಏನಿದೆಯಲ್ಲ ಸೈಲೆಂಟ್ ಆಗ್ತಿದೆ. ಇನ್ನು ಶರಣಾಗತಿಯ ಸ್ಥಳದಲ್ಲೂ ಕೂಡ ದಿಢೀರ್ ಬದಲಾವಣೆ ಆಗಿದೆ. ನಕ್ಸಲರ ಶರಣಾಗತಿಗೆ ಸಿಎಂ ಗೃಹ ಕಚೇರಿಯ ವೇದಿಕೆ ಸಜ್ಜಾಗ್ತಿದೆ. ಇನ್ನು ಮೊದಲು ಚಿಕ್ಕಮಗಳೂರಿನ ಡಿಸಿ ಕಚೇರಿಯಲ್ಲಿ ಶರಣಾಗತಿ ಆಗುತ್ತೆ ಎನ್ನುವಂತ ವಿಚಾರ ಮುನ್ನೆಲೆಯಲ್ಲಿತ್ತು. ಆದ್ರೆ ದಿಢೀರಂತ ಸ್ಥಳ ಬದಲಾವಣೆಯಾಗಿದೆ. ಇನ್ನು ಒಟ್ಟು 6 ಜನ ನಕ್ಸಲರು ಶರಣಾಗಲು ಈಗ ಮುಂದಾಗ್ತಿದ್ದಾರೆ. ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ಮಾರಪ್ಪ ಅರೋಳಿ ಸೇರಿದಂತೆ ವಸಂತ್ ಮತ್ತು ಜೀಶಾ ಒಟ್ಟು 6 ನಕ್ಸಲರು ಈಗ ಶರಣಾಗತಿಗೆ ಮುಹೂರ್ತ ನಿಗದಿಯಾಗಿದೆ. ಈ 6 ಜನ ನಕ್ಸಲರ ಪೈಕಿ 4 ಕರ್ನಾಟಕದವರು, ತಲಾ ಒಬ್ಬರು ತಮಿಳುನಾಡು ಮತ್ತು ಕೇರಳದವರಾಗಿದ್ದಾರೆ. ಇತ್ತೀಚೆಗಷ್ಟೇ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿತ್ತು. ಅದರ ಬಳಿಕ ಈಗ ಮಹತ್ವದ ಬೆಳವಣಿಗೆ ಆಗ್ತಿದೆ. ಶರಣಾಗುವಂತ ನಕ್ಸಲರಿಗೆ ಪುನರ್ವಸತಿಯ ಭರವಸೆಯನ್ನ ಕೂಡ ನೀಡಲಾಗಿದೆ. ಇನ್ನು ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ಪಯಣವನ್ನ ಬೆಳೆಸಿದ್ದಾರೆ ಎನ್ನಲಾಗ್ತಿದೆ. ಒಟ್ಟಲ್ಲಿ ನಕ್ಸಲರ ಶರಣಾಗತಿ ಸ್ಥಳ ದಿಢೀರ್ ಬದಲಾವಣೆಯಾಗಿದೆ. ಸಿಎಂ ಗೃಹ ಕಚೇರಿ ವೇದಿಕೆ ಆಗಿದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನಕ್ಸಲರ ಶರಣಾಗತಿ ಸ್ಥಳ ದಿಢೀರ್ ಅಂತ ಬದಲಾವಣೆಯಾಗಿದೆ. ಒಟ್ಟು 6 ನಕ್ಸಲರ ಶರಣಾಗತಿಗೆ ಮುಹೂರ್ತ ನಿಗದಿಯಾಗಿದೆ.